ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ತಿಳ್ಕೊತಾ ಇದ್ದೀನಿ. ಸೊ ಇದು ಹಬ್ಬದ ದಿನದ ವ್ಲಾಗು, ಯುಗಾದಿ ಹಬ್ಬದ ದಿನದ ವ್ಲಾಗು. ಸೊ ಇವತ್ತಿನ ದಿನ ನಾವು ಎಲ್ಲ ಎಣ್ಣೆನ ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವು ಇಷ್ಟಕ್ಕೂ ಎಣ್ಣೆಗೆ ಏನೇನು ಹಾಕಿ ಹಚ್ಕೊತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಕೊಬ್ಬರಿ ಎಣ್ಣೆನ ತೊಗೊಂಡು ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಮತ್ತು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಹಾಲು, ಮತ್ತು ಒಂದು ಹಾಫ್ ಲೆಮನ್ನ ಹಿಂಡ್ಕೋಬೇಕಾಗುತ್ತೆ. ಅದನ್ನು ನಾವು ತಲೆಗೆ, ಕೈ ಕಾಲಿಗೆ, ಮುಖಕ್ಕೆ ಎಲ್ಲ ಹಚ್ಕೊಂಡು ಸ್ನಾನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ನಾನು ಪೂಜೆ ಕೆಲಸ ಎಲ್ಲ ನನಗಿರೋದ್ರಿಂದ ನಾನು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ನಾನು ಎಣ್ಣೆ ಹಚ್ಕೋಬೇಕಲ್ವ, ಅದಕ್ಕೋಸ್ಕರ ಫಸ್ಟು ಎಣ್ಣೆ ಹಚ್ಕೊಬಿಡ್ತಾಯಿದ್ದೀನಿ. ಆಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡ್ಕೊಳೋ ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ. ನಾನು ಫಸ್ಟ್ ಹಚ್ಕೊಂಡೆಲ್ಲ ಸ್ನಾನ ಮಾಡಿದ್ಮೇಲೆ ನಮ್ಮ ಮಕ್ಕಳಿಗೆ ಎಲ್ಲ ಎಣ್ಣೆನ ಹಚ್ಚಿದ್ದೆ. ಯುಗಾದಿ ಹಬ್ಬ ಅಂದ್ರೇ ಎಣ್ಣೆ ಹಚ್ಕೊಳೋದು ತುಂಬಾ ಫೇಮಸ್ಸು. ಈ ಥರ ಎಣ್ಣೆ ಹಚ್ಕೋಬೇಕಾದ್ರೆ ನನಗೆ ಎವ್ರಿ ಇಯರು ಒಂದು ಇನ್ಸಿಡೆಂಟ್ ನೆನಪು ಬರುತ್ತೆ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏನು ಅಂದರೆ, ಈ ಥರ ಎಣ್ಣೆ ಹಚ್ಚೋಕ್ಕೆ ಅಂತಲೇ ಯುಗಾದಿ ಹಬ್ಬದ ಟೈಮಲ್ಲಿ ಒಬ್ಬರು ನಮ್ಮ ಮನೆಗೆ ಬರ್ತಾಯಿದ್ರು. ಅವರು ನಮ್ಮ ತಂದೆಗೆ ಮತ್ತು ನನ್ನ ತಮ್ಮನಿಗೆ ಎಣ್ಣೆ ಹಚ್ತಾಯಿದ್ರು. ಅವ್ರು ಯಾವ ಪರಿ ಎಣ್ಣೆ ಹಚ್ತಾಯಿದ್ರು ಅಂದರೆ, ನನ್ನ ತಮ್ಮನಿಗೆ ಪಾಪ ಮಾರನೇ ದಿವಸ ಜ್ವರನೇ ಬಂದುಬಿಡ್ತಾಯಿತ್ತು. ಯಾಕಂದರೆ ಅವರು ಚೆನ್ನಾಗಿ ಮೈಯೆಲ್ಲ ಚೆನ್ನಾಗಿ ಇಸುಕ್ಬಿಟ್ಟು ಫುಲ್ಲು ಹುಣ್ಸೆಹಣ್ಣು ಮಾಡಿಬಿಡ್ತಾಯಿದ್ರು. ಅವ್ನಿಗೆ ಎಣ್ಣೆ ಹಚ್ಕೋಬೇಕು ಅಂದ್ರೇ ತುಂಬಾ ಭಯ ಆಗೋದು. ಅವ್ನು ಅಳ್ತಾ ಇದ್ರೂ ಬಿಡ್ದಿರ ಎಣ್ಣೆ ಹಚ್ತಾಯಿದ್ರು. ಆದರೂ ಚಿಕ್ಕ ಮಕ್ಕಳಿಗೆ ಅಷ್ಟೊಂದು ಇದಾಗಿ ಎಣ್ಣೆ ಹಚ್ಚೋದೇನು ಬೇಕಾಗಿಲ್ಲ. ಬಟ್ ಎವ್ರಿ ಇಯರು ನನ್ನ ತಮ್ಮನಿಗೆ ಆ ಥರ ಹಚ್ಚಿ ಜ್ವರ ಬರೆಸ್ತಾಯಿದ್ರು. ಅಂದರೆ ಅವಾಗ ನಮ್ಮ ಪೇರೆಂಟ್ಸ್ಗೂ ಗೊತ್ತಾಗ್ತಾ ಇದ್ದಿಲ್ಲ, ಏನು ಇನ್ನೂ ಸ್ವಲ್ಪ ಜೋರಾಗಿ ಹಚ್ಚು ಅವನ ಹತ್ರ ಹೇಳ್ತಾನೆ ಅಂತ ಹೇಳಿ ಹೇಳ್ತಾಯಿದ್ರು. ಅಂದರೆ ಹಬ್ಬದ ದಿವಸ ಎಣ್ಣೆ ಹಚ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ ಪೇರೆಂಟ್ಸ್ ಹತ್ರ ಹೇಳ್ತಾಯಿದ್ರು. ನಿಮಗೆ ಈ ಥರ ಯಾವುದಾದ್ರೂ ಇನ್ಸಿಡೆಂಟ್ಸ್ ನೆನಪಿದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಮಗನೂ ಎಣ್ಣೆ ಹಚ್ಕೊಳೋದಕ್ಕೆ ಸ್ವಲ್ಪ ಗಲಾಟೆ ಮಾಡ್ದ, ಮತ್ತು ನಗ್ನಗ್ತಾ ಹಚ್ಕೊತಾ ಇದ್ದ. ನಾನು ನನ್ನ ಮಗಳಿಗೆ ಮತ್ತು ನನ್ನ ಮಗನಿಗೆ, ನಮ್ಮ ಮನೆಯವ್ರಿಗೆ ಎಲ್ಲ ನಾನು ಎಣ್ಣೆ ಹಚ್ಚಿದೆ. ನೀವು ಯುಗಾದಿ ಹಬ್ಬಕ್ಕೆ ಎಣ್ಣೆ ಹಚ್ಕೊತೀರಾ? ಎಣ್ಣೆ ಹಚ್ಕೊಳೋದು ತುಂಬಾ ಒಳ್ಳೆಯದು. ಇವತ್ತಿನ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಕೋಬೇಕು. ಮುಂಚೆ ಎಲ್ಲ ಸೀಗೆಕಾಯಿ ಹಾಕಿ ತಲೆನೆಲ್ಲ ಉಜ್ಜಿ ಸ್ನಾನ ಮಾಡಿಸ್ತಾಯಿದ್ರು. ಆದರೆ ಇವಾಗೆಲ್ಲ ಸೀಗೆಕಾಯಿ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ಹೀಗೆ ತಲೆಗೆ ಎಲ್ಲ ಸೀಗೆಕಾಯಿಂದನೇ ಹಾಕಿ ಉಜ್ಜುತ್ತಾಯಿದ್ರು. ಎಣ್ಣೆ ಎಲ್ಲ ಹೊಟ್ಟೋಗ್ಬಿಟ್ಟು ಸ್ಕಿನ್ನೆಲ್ಲ ನೈಸಾಗಿ ಚೆನ್ನಾಗಾಗ್ತಾಯಿತ್ತು. ಇವಾಗೆಲ್ಲ ಸೋಪು ಶ್ಯಾಂಪೂನ ಯೂಸ್ ಮಾಡ್ತೀವಿ. ಮತ್ತು ನಾವು ಹಬ್ಬಕ್ಕೆ ಅಂತ ಹೇಳಿ ಸ್ಪೆಷಲ್ ಏನು ಮಾಡ್ತೀವಿ ಅಂದರೆ ಹೋಳಿಗೆ ಮತ್ತು ಹೋಳಿಗೆ ರಸ. ಸೊ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವತ್ತಿನ ದಿನ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ದೆ. ಸೊ ದೇವರ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಒಬ್ಬಟ್ಟನ್ನು ಮಾಡಿಟ್ಟಿದ್ದೆ. ಆಮೇಲೆ ಯುಗಾದಿಯ ಒಂದು ಸ್ಪೆಷಲ್ ಅಡುಗೆ ಏನು ಅಂದರೆ ಮೇಯ್ನು ಬೇವು ಬೆಲ್ಲ ಮತ್ತು ಯುಗಾದಿ ಪಚ್ಚಡಿ ಕೆಲವರು ಮಾಡ್ತಾರೆ, ಕೆಲವರು ಮಾಡೋದಿಲ್ಲ ಅಂದರೆ ಕರ್ನಾಟಕದಲ್ಲಿ. ಸೊ ನಾನು ಎರಡೂ ಮಾಡ್ತೀನಿ. ಇದು ನನ್ನ ಮಗಳಿಗೆ ತುಂಬಾ ಇಷ್ಟ, ಯುಗಾದಿ ಪಚ್ಚಡಿ ನನಗೂ ಇಷ್ಟ. ಸೊ ಇದನ್ನು ಇವತ್ತಿನ ದಿನ ನಾವು ತಿಂದರೆ ತುಂಬಾ ಒಳ್ಳೆಯದು. ಅಂದರೆ ಇದು ಹೊಸ ವರ್ಷ ಆಗಿರೋದ್ರಿಂದ ನಾವು ಈ ಇಯರ್ ಫುಲ್ಲು ನಾವು ಕಷ್ಟ ಆಗಲಿ ಸುಖ ಆಗಲಿ ಈಕ್ವಲ್ಲಾಗಿ ತಗೋಬೇಕು ಅಂತಲೇ ನಾವು ಬೇವು ಬೆಲ್ಲನ ತಿನ್ನೋದು. ಷಡ್ರುಚಿಗಳು ಅಂದರೆ ನಮಗೆ ಬರುವಂತಹ ಪ್ರತಿಯೊಂದು ಎಮೋಷನ್ನು ಅದರಲ್ಲಿ ಇರುತ್ತೆ. ಅಲ್ಲ, ನಾವು ಇಂಗ್ಲೀಷವ್ರು ಕಂಡುಹಿಡಿದಂತಹ ನ್ಯೂ ಇಯರ್ನ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ, ಪ್ರತಿಯೊಬ್ಬರೂ ಸೆಲೆಬ್ರೇಟ್ ಮಾಡ್ಕೊತೀವಿ. ಯುಗಾದಿ ಅಂದ್ರೇ ಯುಗದ ಆರಂಭ. ಈ ಯುಗದ ಆರಂಭ ಆಗಿರುವಂತಹ ದಿನನ ನಾವು ಇನ್ನೆಷ್ಟು ಸಂತೋಷವಾಗಿ ಸೆಲೆಬ್ರೇಟ್ ಮಾಡಬೇಕು ಅಲ್ವಾ? ಸೊ ಪ್ರತಿಯೊಬ್ಬರೂ ಅಷ್ಟೇ ಈ ಯುಗಾದಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡಿಕೊಳ್ಳೇಬೇಕು. ಸೊ ಯುಗಾದಿ ಹಬ್ಬದ ಪ್ರಾಮುಖ್ಯತೆ ಬಗ್ಗೆ ನಾವು ಪ್ರತಿಯೊಬ್ಬರೂ ತಿಳ್ಕೊಂಡು ಅದನ್ನ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ನಾವು ಯುಗಾದಿ ಹಬ್ಬದ ದಿವಸ ಈ ಥರ ದಾರನ ಕಟ್ಕೊತೀವಿ. ನೀವು ಈ ಥರ ದಾರ ಕಟ್ಕೊತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಯುಗಾದಿ ಹಬ್ಬದ ದಿವಸ ನಾವೇನು ಅಡುಗೆ ಮಾಡ್ತೀವಿ ಅಂದರೆ ಹೋಳಿಗೆ ಮಾಡ್ತೀವಿ ಅಥವಾ ಒಬ್ಬಟ್ಟು ಮತ್ತು ಹೋಳಿಗೆ ರಸಮ್ಮನ್ನು ಮಾಡ್ತೀವಿ. ಇದು ನಮ್ಮ ಸೈಡು ನಾವು ಈ ಅಡುಗೆನೇ ಈ ಹಬ್ಬಕ್ಕೆ ಮಾಡೋದು. ನಾನ್ ವೆಜ್ ಎಲ್ಲ ಇವತ್ತಿನ ದಿನ ಮಾಡೋದಿಲ್ಲ, ನೆಕ್ಸ್ಟ್ ಡೇ
ನಾನ್ ವೆಜ್ ಮಾಡ್ತೀವಿ. ಅಂದರೆ ಈ ಸರಿ ನೆಕ್ಸ್ಟ್ ಡೇ ಮಂಡೇ ಬಂದಿರೋದ್ರಿಂದ ಮಂಡೇ ನಾನ್ ವೆಜ್ ತಿನ್ನೋದಿಲ್ಲ. ಸೊ ಟ್ಯೂಸ್ಡೇ ನಾವು ನಾನ್ ವೆಜ್ನ ಮಾಡ್ಕೊತೀವಿ. ಹಬ್ಬದ ದಿವಸ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡೋದಿಲ್ಲ. ಕೆಲವು ಸೈಡು ಹಬ್ಬದ ದಿವಸನೇ ನಾನ್ ವೆಜ್ ಮಾಡೋದು ಪದ್ಧತಿ ಇರುತ್ತೆ. ಸೊ ಅವ್ರವ್ರ ಪದ್ಧತಿ ಪ್ರಕಾರ ಅವ್ರವರು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊತಾರೆ. ಬೇವು ಬೆಲ್ಲ ತಿನ್ನಬೇಕಾದ್ರೆ ನನಗೆ ಚಿಕ್ಕವಾಗ ನಮ್ಮ ತಂದೆ ಒಂದು ವಿಷಯ ಹೇಳ್ತಾ ಇದ್ದಿದ್ದು ನೆನಪಿದೆ. ಸೊ ಬೇವು ತಿನ್ನಬೇಕಾದ್ರೆ ನಾವೆಲ್ಲ ಬೇಡ ಬೇಡ ಅಂತ ಇದ್ವಿ. ಯಾಕಂದರೆ ಬೇವು ಕಹಿ ಇರುತ್ತಲ್ವ, ಅದಕ್ಕೋಸ್ಕರ. ಆವಾಗ ನಮ್ಮ ತಂದೆ ಏನು ಹೇಳೋರು ಅಂದರೆ, ನಾವು ಈ ವರ್ಷ ಇವಾಗ ತಿಂದಿರುವಂತಹ ಬೇವು ಬೆಲ್ಲ ನೆಕ್ಸ್ಟ್ ಇಯರ್ ಯುಗಾದಿ ಹಬ್ಬದವರೆಗೇನು ನಮ್ಮ ಹೊಟ್ಟೆಯಲ್ಲಿರುತ್ತೆ ಅಂತ ಹೇಳ್ತಾಯಿದ್ರು. ಆ ಥರ ಹೇಳಿದ ತಕ್ಷಣ ನಾವು ಬೇವು ಬೆಲ್ಲನ ಒಟ್ಟಿಗೆ ಸೇರಿಸ್ಕೊಂಡು ತಿಂತಾಯಿದ್ವಿ. ಅಂದರೆ ಬೆಲ್ಲ ಜಾಸ್ತಿ ಹಾಕ್ಕೊತಾ ಇದ್ವಿ, ಬೇವನ್ನ ಕಡಿಮೆ ಇಟ್ಕೊಂಡು ಒಂಚೂರಾದರೂ ತಿನ್ನಲೇಬೇಕು ಅಂತ ಹೇಳಿ ತಿಂತಾಯಿದ್ವಿ. ಸೊ ಅದಕ್ಕೆ ಅರ್ಥ ನನಗೆ ಇವಾಗ ಅನ್ನಿಸ್ತಾ ಇದೆ, ಈ ವರ್ಷ ತಿಂದಿರೋ ಬೇವು ಬೆಲ್ಲ ನೆಕ್ಸ್ಟ್ ಇಯರ್ ಯುಗಾದಿವರೆಗೂ ನಮ್ಮ ಹೊಟ್ಟೆಯಲ್ಲಿ ಇರುತ್ತೆ ಅಂದರೆ ದಟ್ ಮೀನ್ಸ್ ನಮಗೆ ಇಯರ್ ಫುಲ್ಲು ಅಷ್ಟೇ ನಮ್ಮ ಲೈಫಲ್ಲಿ ಸುಖ ಆಗಲಿ ದುಃಖ ಆಗಲಿ ಬರ್ತಾನೆ ಇರುತ್ತೆ, ಎವ್ರಿ ಟೈಮ್ ಬರ್ತಾನೆ ಇರುತ್ತೆ. ಹಂಗಂದರೆ ಸುಖ ದುಃಖ ಎವ್ರಿ ಟೈಮ್ ನಮ್ಮ ಜೊತೆನೇ ಇರುತ್ತೆ ಅಂತ ಹೇಳಿ ಅರ್ಥ. ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಅಡುಗೆ ಅಂತ ಹೇಳಿದರೆ ಹೋಳಿಗೆ ಊಟ, ಹೋಳಿಗೆ ಮತ್ತು ಹೋಳಿಗೆ ರಸ. ಇದೇ ನಮ್ಮ ಸೈಡು ನಾವು ಮಾಡೋದು. ಸೊ ನಾನು ಇದರ 2 ವೀಡಿಯೋನು ನಾನು ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಒಬ್ಬಟ್ಟು ಮತ್ತು ಹೋಳಿಗೆ ರಸದ ವೀಡಿಯೋವನ್ನು. ಸೊ ಇಂಟ್ರೆಸ್ಟ್ ಇರೋರು ಆ ವಿಡಿಯೋನ ನೋಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಹೋಳಿಗೆಯಲ್ಲಿ ಸ್ವೀಟ್ ಅಂದರೆ ಹೂರ್ಣ ಇಟ್ಕೊಂಡು ತಿಂತೀವಲ್ಲ, ನಮ್ಮ ಮಗಳಿಗೆ ಅದು ಬೆರಿ ಹಿಟ್ಟನ್ನೇ ಅದಕ್ಕೆ ಒಂಚೂರು ಉಪ್ಪು ಹಾಕಿ ಬೆರಿದೇ ತಟ್ಕೊಂಡು ತಿನ್ನೋಕೆ ಅವಳಿಗೆ ಇಷ್ಟ. ಸೊ ಅವಳು ಅದನ್ನು ಮಾಡ್ಕೊತಾ ಇದ್ದಾಳೆ, ಮಮ್ಮಿ ನನಗೆ ಈ ಥರ ಒಂದು ಮಾಡ್ಕೊತೀನಿ ಅಂತ ಹೇಳಿ. ಅಂದರೆ ಹೋಳಿಗೆನೂ ತಿಂತಾರೆ, ಅದನ್ನ ಕಡಿಮೆ ಅಂದರೆ ಅವಳಿಗೆ ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ತುಂಬಾ ಇಷ್ಟ. ನಾನು ಇನ್ನೊಂದು ಹೋಳಿಗೆ ರೆಸಿಪಿನ ಶೇರ್ ಮಾಡ್ತೀನಿ, ಅದೇ ಖಾರ ಹೋಳಿಗೆ ಅಂತ ಹೇಳಿ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಇಂಟ್ರೆಸ್ಟ್ ಇರೋರು ನೋಡಿ. ನಾನು ಯುಗಾದಿ ಪಚ್ಚಡಿಗೆ ಏನೇನು ಹಾಕಿದೆ ಅಂದರೆ ಒಂಚೂರು ಹುಣಸೆ ಹಣ್ಣನ್ನು ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಆಮೇಲೆ ಅದನ್ನೆಲ್ಲ ಕಿವುಚ್ಕೊಂಡು ಫಿಲ್ಟರ್ ಮಾಡಿ ತೊಗೊಂಡೆ. ಅದಕ್ಕೆ ಸ್ವಲ್ಪ ಉಪ್ಪು, ಖಾರ, ಬೇವಿನ ಸೊಪ್ಪಿನ ಹೂವು, ಎಳೆ ಮಾವಿನಕಾಯಿ ಇರುತ್ತಲ್ವ, ಅದನ್ನ ಸಣ್ಣ ಸಣ್ಣ ಪೀಸಸ್ ಮಾಡಿ ಹಾಕಿದ್ದೆ. ಹಾಗೆ ಒಂದು ಬಾಳೆಹಣ್ಣನ್ನು ಹಾಕಿದ್ದೆ. ಸೊ ಈ ಥರ ಯುಗಾದಿ ಪಚ್ಚಡಿಯನ್ನು ನಾವು ಮಾಡ್ಕೋಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೀವು ಯುಗಾದಿ ಹಬ್ಬವನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ನಾವು ಚಿಕ್ಕವಾಗಿರಬೇಕಾದ್ರೆ ಯುಗಾದಿ ಹಬ್ಬಕ್ಕೆ ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ. ಯಾಕೆ ಅಂದರೆ ಯುಗಾದಿ ಹಬ್ಬ ಬರೋದು ಸಮ್ಮರ್ ಹಾಲಿಡೇಸ್ಗೆ. ಅಷ್ಟೊತ್ತಿಗೆ ಎಕ್ಸಾಮ್ಸ್ ಎಲ್ಲ ಆಗೋಗ್ತಾಯಿತ್ತು, ಹಾಲಿಡೇಸ್ ಕೊಟ್ಬಿಡ್ತಾಯಿದ್ರು ಸ್ಕೂಲ್ಗೆ. ಅದೊಂದು ಮತ್ತು ಒಂದು ವಾರ, ಒಂದು 10-15 ದಿನ ಹಿಂದೆಯೇ ನಮಗೆ ಹೊಸ ಬಟ್ಟೆ ಎಲ್ಲ ತಂದುಬಿಡ್ತಾಯಿದ್ರು. ಸೊ ಆ ಬಟ್ಟೆ ಯಾವಾಗ ಹಾಕ್ಕೊತೀವೋ, ಯಾವಾಗ ಹಬ್ಬದ ದಿನ ಬರುತ್ತಾ ಅಂತ ಹೇಳಿ ನಾವು ಕಾಯ್ತಾ ಇದ್ವಿ. ಯಾಕಂದರೆ ನಮಗೆ ವರ್ಷಕ್ಕೆ ಒಂದೇ ಸರಿನೇ ಹೊಸ ಬಟ್ಟೆ ತರ್ತಾ ಇದ್ದಿದ್ದು, ಸೆಂಟ್ರಲ್ ಯಾವಾಗೂ ಹೊಸ ಬಟ್ಟೆ ತರ್ತಾನೆ ಇದ್ದಿಲ್ವ. ಸೊ ಮಕ್ಕಳಿಗೆ ಹೊಸ ಬಟ್ಟೆ ಹಾಕ್ಕೋಬೇಕು ಅಂದರೆ ತುಂಬಾ ಇಷ್ಟ ಅಲ್ವಾ. ಅಂದರೆ ಸೆಂಟ್ರಲ್ ಯಾವಾಗೂ ನಾವು ಹೊಸ ಬಟ್ಟೆ ಹಾಕ್ಕೊಂಡೇ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಅವತ್ತಿನ ದಿನಕ್ಕೋಸ್ಕರನೇ ಕಾಯ್ತಾ ಇದ್ವಿ, ಯಾವಾಗ ಹಬ್ಬ ಬರುತ್ತೆ, ಯಾವಾಗ ಹೊಸ ಬಟ್ಟೆ ಹಾಕ್ಕೊತೀವೋ ಅಂತ ಹೇಳಿ. ನಿಮಗೆ ಈ ಥರ ಯಾವುದಾದ್ರೂ ಮೆಮೊರಿ ನೆನಪಿದ್ರೆ ಶೇರ್ ಮಾಡಿ. ಹಬ್ಬದ ದಿವಸ ಹಬ್ಬಕ್ಕೆ ಅಂತಲೇ ಬಾಳೆ ಎಲೆ ತಂದಿದ್ರು, ನಾನು ಬಾಳೆ ಎಲೆನ ಯೂಸ್ ಮಾಡಿ ಒಬ್ಬಟ್ಟನ್ನ ತಟ್ಟಿದ್ದೆ. ಸೊ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು. ಸೊ ಒಬ್ಬಟ್ಟನ್ನ ಕೆಲವರು ತುಪ್ಪ ಹಾಕ್ಕೊಂಡು ತಿಂತಾರೆ, ಕೆಲವರು ಪಾನಕ ಮಾಡ್ಕೊಂಡು ತಿಂತಾರೆ, ಕೆಲವರು ಹಾಲು ಹಾಕ್ಕೊಂಡು ತಿಂತಾರೆ. ನೀವು ಒಬ್ಬಟ್ಟನ್ನ ಯಾವುದ್ರಲ್ಲಿ ತಿಂದ್ರೇನು ತುಂಬಾ ಚೆನ್ನಾಗಿರುತ್ತೆ, ಬರೀ ಒಬ್ಬಟ್ಟು ತಿಂದ್ರೂ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಟೇಕ್ ಕೇರ್.